ಅತ್ಯಂತ ಸಂತೋಷದ ವಿಷಯ. ನಮ್ಮ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ 26ನೇ ವಾರ್ಡಿನ ಕಿರಣ್ ಪಾಟೀಲ್ ಅವರು ಅಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ ಕಾರ್ಯಕ್ರಮದಲ್ಲಿ ನಾವು ಒಂದೆರಡು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. 3 ಶಾಲೆ ವತಿಯಿಂದ KBS ನಂಬರ್ 1, KGS ನಂಬರ್ 4 ಹಾಗೂ UBHPS ನಂಬರ್ 8ರ 3 ಶಾಲೆಯ ಆವರಣದಲ್ಲಿ ಕೆಲವೊಂದು ಇದ್ದಂಥ ಕುಂದುಕೊರತೆಗಳನ್ನು ಚರ್ಚಿಸುತ್ತಾ ಅವರಿಗೆ ಮಕ್ಕಳಿಗೆ ಈ ರೋಡ್ನಲ್ಲಿ ಹಂಪುಗಳನ್ನು ಹಾಕುವ ಕುರಿತು ಬೇಡಿಕೆಯನ್ನು ನೀಡಿದ್ದೆವು. ಆ ಪ್ರಕಾರ ಅವರು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಇಲ್ಲಿ ರೋಡ್ ಬ್ರೇಕವನ್ನು ನಿರ್ಮಾಣ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾವು 3 ಶಾಲೆಯ ಮುಖ್ಯ ಗುರುಗಳು ಹಾಗೂ ಮಕ್ಕಳ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಒಂದು 4 ದಿವಸ ಹೇಳಿದ್ದರು. 4 ದಿವಸದ ಒಳಗಡೆ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ತುಂಬ ಸಂತೋಷದಲ್ಲಿ ಇದ್ದೇವೆ. ಮೊದಲ ಭಾಳಷ್ಟು ತೊಂದರೆ ಅನುಭವಿಸ್ತಿದ್ದೆವು. ಮಕ್ಕಳು ಏನೇ ಕಾರಣ ಪೆನ್ಸಿಲು ಆಮೇಲೆ ಪುಸ್ತಕ ತೆಗೆದುಕೊಂಡು ಹೋಗ್ಬೇಕಾದ್ರೆ ರೋಡಿಗೆ ಹೋಗ್ತಾಯಿದ್ರು. ಆ ಹೋಗುವ ವೇಳೆಯಲ್ಲಿ ರೋಡ್ ಬ್ರೇಕ್ ಇಲ್ಲದ ಕಾರಣ ಅತ್ಯಂತ ಫಾಸ್ಟಾಗಿ ಆಟೋಗಳು ಆಮೇಲೆ ಸೈಕಲ್ ಮೋಟರ್ಗಳು ಬಸ್ಗಳು ಬರೋದರಿಂದ ಅವರಿಗೆ ಒಂದೆರಡು ಪ್ರಕರಣಗಳು ಕೂಡ ನಡೆದೋದವು. ಆ ಪ್ರಕರಣದಲ್ಲಿ ಮಕ್ಕಳು ತೊಂದರೆಯನ್ನು ಅನುಭವಿಸಿದರು. ಆ ತೊಂದರೆಯನ್ನು ಕಡಿಮೆ ಮಾಡುವ ಸಲುವಾಗಿ ಅವರಿಗೆ ನಾವು ವಿನಂತಿಯನ್ನು ಕೊಟ್ಟಿದ್ದೆವು. ಅವರು ಆ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಈ ಕಾರ್ಯವನ್ನು ಮಾಡಿಕೊಟ್ಟಾರೆ ಅಂತೇಳಿ ಹೇಳ್ಬೋದು. ಕಿರಣ್ ಪಾಟೀಲ್ ಒಳ್ಳೆಯ ಸ್ನೇಹಜೀವಿಗಳು ಮತ್ತು ಉತ್ತಮ ಕಾರ್ಯಪ್ರವೃತ್ತರು ಕೂಡ. ಅವರು 2ನೇ ಸಲ ನಮ್ಮ ಶಾಲಾ ಆವರಣದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು. 1ನೇ ಕಾರ್ಯಕ್ರಮ ಅಂತಂದರೆ ಕಲಿಕಾ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. 2ನೇದಾಗಿ ಮೊನ್ನೆ ರಾಷ್ಟ್ರೀಯ ಮಿಷನ್ನವರು ಏನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಬ್ಯಾಗ್ಗಳನ್ನು ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ಆ ಕಾರ್ಯಕ್ರಮದಲ್ಲಿ ಪ್ರೇಮಾನಂದ್ ಬಿರಾದರವರು ಹಾಗೂ ಅವರ ಸ್ನೇಹಿತರಾದಂಥ ಕಿರಣ್ ಪಾಟೀಲ್ ಅವರು ಕೂಡ ಪಾಲ್ಗೊಂಡಂಥ ವೇಳೆಯಲ್ಲಿ ಈ ಬೇಡಿಕೆಯನ್ನು ಇಟ್ಟಿದ್ದೆವು. ಆ ಬೇಡಿಕೆಯನ್ನು ಎಂದು ಪೂರೈಸಿಕೊಟ್ಟಿದ್ದಾರೆ ಅಂತೇಳಿ ಹೇಳ್ಬೋದಾಗಿದೆ. ನನ್ನ ಹೆಸರು MP ನದಾಫ್, ಸಹ ಶಿಕ್ಷಕರು, UBHPS ನಂಬರ್ 8, JM ರೋಡ್, ವಿಜಯಪುರ.